ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಸೂರ್ಯ ಹೋಗಿ ರೋಹಿಣಿ ಹತ್ರ ನಿಂತ್ಕೊಂಡ ತಕ್ಷಣ ರೋಹಿಣಿಗೆ ಫುಲ್ ಗಾಬರಿ ಆಗೋಗುತ್ತೆ. ಇದೇನು ಸೂರ್ಯ ಅವರೇ, ನಾನೇನು ತಪ್ಪು ಮಾಡಿಲ್ಲ, ನನ್ನ ಹತ್ರ ಬಂದು ನನ್ನ ನೋಡ್ಕೊಂಡು ನಿಂತಿದ್ದೀರ ಅಂದಾಗ, ನಾನು ಹೇಳಿಲ್ವೇ ಆ ಥರ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ಮತ್ತೆ ಇನ್ನೇನು ನೀವು ಬಂದು ನನ್ನನ್ನು ಈ ಥರ ಗುರಾಯಿಸ್ಕೊಂಡು ನೋಡ್ತಾ ಇದ್ರೆ ನಾನು ಏನು ಅನ್ಕೊಬೇಕು ಅಂತೇಳಿ ಈ ಕಡೆ ಸೂರ್ಯ ಕೇಳ್ತಾ ಇರ್ತಾನೆ. ಈ ಕಡೆ ರೋಹಿಣಿ ಪರ ಮನೋಜ ಬಂದು ನಿಂತ್ಕೊತಾನೆ. ಇದೇನು ಇದು, ನನ್ನ ಹೆಂಡತಿ ಹತ್ರ ಬಂದು ನಿಂತ್ಕೊಂತೀಯ, ನನ್ನ ಹೆಂಡತಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಹೇಳಿ ಈ ಕಡೆ ಮನೋಜ ಅಂತಾನೆ. ನಾನು ಹೇಳಲೇ ಇಲ್ವ ಅಲ್ಲಪ್ಪ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಂಥೇಳಿ ಈ ಕಡೆ ಮನೋಜಗೆ ಸೂರ್ಯ ಅಂತಾನೆ. ಈ ಕಡೆ ರೋಹಿಣಿ, ನಾನೇನು ನಿಮ್ಮ ಮಂಚದ ಕೆಳಗಡೆ ಬೀಗ ನೆತ್ಕೊಬಂದು ಕಳ್ತನ ಮಾಡಿ ಎತ್ಕೊಂಡೋಗಿ ನಾನೇನು ಮಾಡಿಲ್ಲ ಅಂತ ಹೇಳಿ ಅಂತಾರೆ. ಆ ಥರ ಅಂದ ತಕ್ಷಣ ಸೂರ್ಯ, ನಾನೇನು ಹೇಳಲೇ ಇಲ್ವಲ್ಲ, ಮಂಚದ ಕೆಳಗಡೆ ಬೀಗ ಇಟ್ಟಿದ್ದೀನಿ ಅಂತ ನಿಮಗೆ ಹೆಂಗೆ ಗೊತ್ತು ಅಂತೇಳಿ ಅಂದಾಗ, ಈ ಕಡೆ ರೋಹಿಣಿ, ನೀವು ಬೀಗ ಇಡೋದನ್ನ ನಾನು ಸುಮಾರು ಸಲ ನೋಡಿದ್ದೀನಿ, ಅದಕ್ಕೆ ಹೇಳಿದೆ ಅಂತೇಳಿ ರೋಹಿಣಿ ಅಂತಾಳೆ. ನನಗೆ ಬೇಜಾನ್ ಕೆಲಸ ಇದೆ ಮಾಡೋದಕ್ಕೆ, ಅದೇ ಅಂದು ಎಲ್ಲ ನನ್ನ ಕೆಲಸ ಅಂದ ತಕ್ಷಣ ಈ ಕಡೆ ಶಾಂತಿ, ಅಂಥದ್ದೇನೇ ಇದೆ ಕೆಲಸ ನಿನಗೆ ಮಾಡೋದಕ್ಕೆ, ಎಲ್ಲ ಬರೀ ನಮಗೆ ತೊಂದರೆ ಮಾಡೋದು ಒಂದು ಬಿಟ್ಟು ಬೇರೆ ಏನಿದೆ ಅಂತ ಹೇಳಿ ಈ ಕಡೆ ರೋಹಿಣಿನ ಶಾಂತಿ ಅಂತಾಳೆ. ನೋಡಿ ಇದೇ ನನ್ನ ಜೀವನ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ಸುಪ್ರಭಾತ ಕೇಳೋದ್ರಲ್ಲೇ ಸಾಕಾಗೋಗ್ಬಿಟ್ಟಿದೆ. ಅದರಲ್ಲಿ ನೀವು ಬೇರೆ, ನನಗಂತೂ ಬೇಜಾರಾಗೋಗ್ಬಿಟ್ಟಿದೆ, ಎಲ್ಲ ಬಂದು ನನ್ನ ಮೇಲೇ ಬರ್ತಿರಲ್ಲ, ನಾನು ಏನಂತ ತಪ್ಪು ಮಾಡಿದ್ದೀನಿ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಅದಕ್ಕೆ ಮೀನಾ, ನೀವು ತಪ್ಪು ಮಾಡಿದ್ದೀರ ಅಂತೇಳಿ ಅಂದೇ ಇಲ್ವಲ್ಲ ರೋಹಿಣಿ ಅವರೇ ಅಂಥೇಳಿ ಮೀನಾ ಅಂತಾಳೆ. ಈ ಕಡೆ ಶ್ರುತಿ, ಹೌದು ನಿಮ್ಮ ಮಾವನ ಹಿಡಿದು ಕೊಟ್ಟಿದ್ದು ಅವರೇ ಅಲ್ವಾ, ಆ ದ್ವೇಷ ಏನಾದ್ರು ಇಟ್ಕೊಂಡು ಆ ಥರ ಮಾಡಿರ್ಬೋದು ನೀವು ಅಂತೇಳಿ ಈ ಕಡೆ ಶ್ರುತಿ ಅಂತಾಳೆ. ಅದಕ್ಕೆ ರೋಹಿಣಿ, ದ್ವೇಷ ಎಲ್ಲ ಸಾಧಿಸುವಂಥ ಅವಳಲ್ಲ ನಾನು, ಅಷ್ಟು ದ್ವೇಷ ಎಲ್ಲ ಇಟ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತೇಳಿ ರೋಹಿಣಿ ಅಂತಾಳೆ. ಅದಕ್ಕೆ ಈ ಕಡೆ ರಂಗನಾಥ್, ಸೂರ್ಯ, ಇವಾಗಲೇ ಎಲ್ಲರ ಮನಸ್ಸುಗಳು ಬೇಜಾರಾಗೋಗ್ಬಿಟ್ಟಿದೆ, ಬಿಟ್ಬಿಡು, ಒಳ್ಳೆ ಶುಭ ಸುದ್ದಿ ತೊಗೊಂಬಂದಿದೆ ಇವತ್ತು, ಯಾಕೆ ಸುಮ್ಮನೆ ಬಿಟ್ಬಿಡಪ್ಪ ಅಂತ ಹೇಳಿ ಮನೆಯವ್ರಿಗೆಲ್ಲನೂ ಅವ್ರ ಪಾಡ್ಗೆ ಅವರು ಕಳಿಸ್ತಾರೆ. ಈ ಕಡೆ ರವಿ ಮತ್ತು ಶ್ರುತಿ ರೆಸ್ಟೋರೆಂಟ್ಗೆ ಬಂದು ಅವ್ರವ್ರ ಕೆಲಸದಲ್ಲಿ ಅವ್ರು ತುಂಬ ಬ್ಯುಸಿ ಇರ್ತಾರೆ. ಫುಲ್ ಕಂಪ್ಲೀಟಾಗಿ ಎಲ್ಲೆಲ್ಲಿ ಏನೇನು ಇಡಬೇಕು, ಥಿಂಗ್ಸ್ ಇಡಬೇಕು ಅಂತೇಳಿ ರೆಸ್ಟೋರೆಂಟೆಲ್ಲನೂ ತುಂಬ ಸೀರಿಯಸ್ ಆಗಿ ಕೆಲಸನ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಟಿಫನ್ ಸಹ ಮಾಡದೇನೂ ಬಂದಿರ್ತಾರೆ. ಅದೇ ಟೈಮ್ಗೆ ಈ ಕಡೆ ಅವರ ಒಂದು ಫೌಂಡರ್ ಇರ್ತಾರೆ, ರೆಸ್ಟೋರೆಂಟ್ ಓನರು, ಅವರು ರವಿ ಶ್ರುತಿ ಇಬ್ಬರನ್ನ ಕರೆದು, ಏನಿವತ್ತು ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ ಅಂತಂದಾಗ, ಇವತ್ತು ಎಲ್ಲ ಫುಲ್ ಕಂಪ್ಲೀಟಾಗಿ ರೆಸ್ಟೋರೆಂಟ್ ಎಲ್ಲ ನೀಟಾಗಿ ಮಾಡ್ತಾ ಇದ್ದೀರಿ, ಎಲ್ಲೆಲ್ಲಿ ಏನೇನು ಇಡಬೇಕು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಓನರ್ ಇದ್ಕೊಂಡು, ಇವತ್ತು ಒಳ್ಳೆ ಗೆಸ್ಟ್ ಬರ್ತಿದ್ದಾರೆ, ನಮಗೆ ಒಂದು ಫುಡ್ ವ್ಲಾಗರ್ ಬರ್ತಾ ಇದ್ದಾರೆ, ಅವರು ನಮ್ಮ ರೆಸ್ಟೋರೆಂಟ್ಗೆ ಬರ್ತಾರೆ, ನೀವು ಯಾವ್ಯಾವ ಫುಡ್ಡನ್ನು ಮಾಡ್ತೀರಾ ತುಂಬ ಚೆನ್ನಾಗಿ ಮಾಡಬೇಕು, ಅವರು ನಮ್ಗೆ ಕೊಡುವಂತಹ ಒಂದು ರಿವ್ಯೂ ಏನಿದೆ, ಆ ರಿವ್ಯೂವಿಂದ ನಮ್ಮ ರೆಸ್ಟೋರೆಂಟು ಸಹ ಬೆಳೆಯುತ್ತೆ, ಯಾವುದೇ ಕಾರಣಕ್ಕೂ ಫುಡ್ಡಲ್ಲಿ ಏನು ಮಿಸ್ಟೇಕ್ ಆಗಬಾರ್ದು ಅಂದಾಗ, ಈ ಕಡೆ ಸರಿ ನೀವು ತಲೆ ಕೆಡಿಸ್ಕೊಂಬೇಡಿ, ಆರಾಮಾಗಿರಿ, ನಾನು ಶ್ರುತಿ ಅದನ್ನು ನೋಡ್ಕೊತೀರಿ, ಖಂಡಿತವಾಗ್ಲೂ ಅವ್ರಿಗಿಷ್ಟ ಆಗೇ ಆಗುತ್ತೆ ಅಂತ ಹೇಳಿ ಅಂತಾರೆ. ಅದಕ್ಕೆ ಈ ಕಡೆ ಶ್ರುತಿ, ಅದೆಲ್ಲ ನಮಗೆ ಬಿಟ್ಟಿದ್ದು, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಡ್ರಿ ಅಂತಾಳೆ. ಅದೇ ಟೈಮ್ ಈ ಕಡೆ ಮೀನಾ ಬರ್ತಾಳೆ. ನೋಡಿದೆ ನಾನು, ನೀವಿಬ್ಬರು ಏನೋ ತುಂಬ ಕೆಲಸ ಮಾಡ್ತಾ ಇದ್ದೀರಾ, ತುಂಬ ಬ್ಯುಸಿ ಇದ್ದೀರಾ ಅಂತ ಹೇಳಿ, ಅದಕ್ಕೇ ಬಾಕ್ಸ್ನ ಇಲ್ಲಿ ಇಡ್ತೀನಿ, ನೀವು ಯಾವಾಗ ಫ್ರೀ ಆಗ್ತೀರಾ ಆವಾಗ ನೀವು ತಿಳ್ಕೊಳ್ಳಿ ಅಂತ ಹೇಳಿ ರವಿ ಶ್ರುತಿಗೆ ಬಾಕ್ಸನ್ನು ಕೊಟ್ಟು, ಹುಷಾರು ಅಂತ ಹೇಳಿ, ನನಗೂ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಹೋಗ್ಬೇಕು ಅಂತೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಶ್ರುತಿಗೆ ಏನು ಮಾಡಿರ್ಬೋದು ಮೀನಾ ಅಂತೇಳಿ ಕ್ಯೂರಿಯಾಸಿಟಿಗೆ ಬಾಕ್ಸನ್ನು ಓಪನ್ ಮಾಡಿ ನೋಡಿದಾಗ, ವಾವ್, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ, ತಿನ್ನಬೇಕು ಅಂತ ಅನಿಸ್ತಾ ಇದೆ ರವಿ, ಪ್ಲೀಸ್ ಅಂತಂದಾಗ, ನನಗೂ ಹೊಟ್ಟೆ ಸಿಗ್ತಿದೆ, ಏನು ಮಾಡೋದು, ಒಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ನಾವು ಖಂಡಿತವಾಗಲೂ ತಿನ್ನೋಣ, ಅಲ್ಲೇ ಇಟ್ಟು ಬಾಕ್ಸ್ನ ಅಲ್ಲೇ ಇಟ್ಟು ಬಾ ಅಂತ ಹೇಳಿದಾಗ, ಸರಿ ಆಯಿತು ಅಂತೇಳಿ ಬಾಕ್ಸನ್ನು ಕ್ಲೋಸ್ ಮಾಡಿ ರವಿ ಶ್ರುತಿ ಮತ್ತು ಅಡುಗೆಗೆ ಕುಕ್ಕಿಂಗ್ಗೆ ಸ್ಟಾರ್ಟ್ ಮಾಡ್ಕೊತಾರೆ. ಈ ಕಡೆ ಬೆಳ್ಳುಳ್ಳಿ ಚಂದ್ರು ಅವರು ರೆಸ್ಟೋರೆಂಟ್ಗೆ ಬಂದಿರ್ತಾರೆ. ಅವ್ರಿಗೆ ಅವರ ಫುಡ್ಡು ಬಂದು ಮೇನ್ ಕೋರ್ಸ್ ಸ್ಟಾರ್ಟ್ ಆಗೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಏನಪ್ಪ ಮಾಡೋದು, ಆ ಮೇನ್ ಕೋರ್ಸ್ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ, ಅಷ್ಟರಲ್ಲಿ ಬೇರೆ ಏನಾದ್ರು ಸರ್ವ್ ಮಾಡಬೇಕಲ್ಲ, ಏನು ಮಾಡೋದು ಅಂದಾಗ, ಮೀನಾ ಅತ್ತಿಗೆ ಮಾಡ್ಕೊಬಂದಿರೋದನ್ನು ಹಾಕೋಣ ಅಂತೇಳಿ ಇವ್ರು ಪ್ಲ್ಯಾನ್ ಮಾಡ್ಕೊತಾರೆ. ಆಗ ಓನರು, ಅವ್ರ ಅತ್ತಿಗೆ ನಿಮ್ಮ ಅತ್ತಿಗೆ ಮಾಡ್ಕೊಬಂದಿರೋದನ್ನ ತೊಗೊಂಬಂದು ಕೊಟ್ಟಾಗ ಅವ್ರೇನು ಅನ್ಕೊತಾರೆ, ಆ ಫುಡ್ಡೆಲ್ಲ ಅವ್ರ ಇಷ್ಟ ಬೀಳೋದಿಲ್ಲ, ನನ್ನ ಮಾತು ಕೇಳಿ ಬೇಡ ಅಂತ ಹೇಳಿ ಓನರ್ ಅಂತಾರೆ. ಅದಕ್ಕೆ ಈ ಕಡೆ ಇಲ್ಲ ಆ ಥರ ಎಲ್ಲ ಏನೂ ಆಗೋದಿಲ್ಲ, ನೀವೇನು ತಲೆ ಕೆಡಿಸ್ಕೊಂಬೇಡಿ, ಅವ್ರನ್ನ ಮೆಚ್ಚೋ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಈ ಕಡೆ ಶ್ರುತಿ ಓನರಿಗೆ ಭರವಸೆ ಕೊಟ್ಟು ಮೀನಾ ಮಾಡಿರುವಂತಹ ಒಂದು ಹೀರೆಕಾಯಿ ಹಲ್ವಾ ಮತ್ತು ಬಾಳೆಕಾಯಿ ಬಜ್ಜಿ ಏನೇನಿದೆ ಇದನ್ನೆಲ್ಲ ತೊಗೊಂಬಂದು ಅವ್ರ ಮುಂದೆ ಕೊಡ್ತಾಳೆ. ಅದಾದಮೇಲೆ ರೆಸಿಪಿ ಏನಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ, ಇದರಲ್ಲೂ ರೆಸಿಪಿಗಳು ಮಾಡ್ತಾರಾ ಅಂತ ಹೇಳಿ ಅವರು ಸಹ ಅದನ್ನು ಟೇಸ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ನಾನು ಯಾವತ್ತೂ ಯಾವ ರೆಸ್ಟೋರೆಂಟಲ್ಲೂ ಈ ಥರ ಒಂದು ರೆಸಿಪಿನ ತಿಂದಿಲ್ಲ, ತುಂಬ
ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮೇನ್ ಕೋರ್ಸ್ ರವಿ ಮಾಡಿರುವಂತಹ ಒಂದು ಡಿಶಸ್ ಏನಿದೆ ಆ ಡಿಶಸನ್ನು ಸಹ ತೊಗೊಂಬಂದು ಕೊಡ್ತಾರೆ. ಅದ್ರ ಜೊತೆಗೆ ಅವರು ತುಂಬ ಖುಷಿಯಾಗ್ತಾರೆ. ನಿಮ್ಮ ರೆಸ್ಟೋರೆಂಟಲ್ಲಿ ತುಂಬ ಚೆನ್ನಾಗಿದೆ ಫುಡ್ಡು, ಬನ್ನಿ ಅಂತ ಹೇಳಿ ಕ್ಯಾಮ್ರಾದಲ್ಲಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಳ್ಳೊಳ್ಳೆ ರಿವ್ಯೂಸನ್ನು ಹಾಕ್ತಾರೆ. ಆಗ ಓನರು ಸಹ ಖುಷಿಯಾಗ್ತಾರೆ, ಈ ಕಡೆ ರವಿ ಶ್ರುತಿನೂ ಸಹ ಖುಷಿಯಾಗೋಗ್ತಾರೆ. ಈ ಕಡೆ ಓನರು ಅವರು ಹೋಗಿದ್ದು ಆದಮೇಲೆ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ, ನಮಗೆ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಅವರು ತುಂಬ ಇಷ್ಟಪಟ್ಟಿದ್ದಾರೆ. ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತೇಳಿ ಅವ್ರಿಗೆ 10,000 ರೂಪಾಯಿ ಗಿಫ್ಟ್ ಅಂತ ಹೇಳಿ ರವಿ ಶ್ರುತಿಗೆ ಕೊಡ್ತಾರೆ. ಇದೆಲ್ಲ ಏನಕ್ಕೆ ಬೇಡ ಅಂದಾಗ ಶ್ರುತಿ ಇಲ್ಲ ತಗೊಳ್ಳಿ ರವಿ, ಇದು ನಮ್ಮ ಒಂದು ಕಷ್ಟಕ್ಕೆ ಕೊಡ್ತಾ ಇರೋದು ಅಂತ ಹೇಳಿ ತಗೊಂಡು ಅವರು ಖುಷಿಯಾಗಿ ಮನೆಗೆ ಬರೋಕ್ಕೆ ರೆಡಿಯಾಗಿರ್ತಾರೆ. ಈ ಕಡೆ ಮೀನಾ ಕಿಚನಲ್ಲಿ ಕಾಫಿಯನ್ನು ಮಾಡ್ತಾ ಇರ್ತಾಳೆ ಎಲ್ಲರಿಗೂ. ಈ ಕಡೆ ಸೂರ್ಯ ಏನು ಮಾಡ್ತಾಯಿದ್ದೀವಿ ಅಂದಾಗ ಕಾಫಿ ಮಾಡ್ತಾಯಿದ್ದೀನಿ ರೀ, ಒಂದು ನಿಮಿಷ ಇರ್ರಿ ಅಂತ ಹೇಳಿ ಅಂತಾರೆ. ಸರಿ ಆಯಿತು, ನನಗೆ ಒಂದು ಮುತ್ಕೊಡು ಅಂತೇಳಿ ಕೇಳ್ತಾನೆ. ಏನು ರೀ ನೀವು ಯಾವಾಗ ಅಂದರೆ ಅವಾಗ ಮುತ್ಕೊಡು ಅಂತೀರ, ನಿಮಗೇನು ಟೈಮಿಂಗ್ಸ್ ಏನೆಲ್ಲ ಗೊತ್ತಾಗೋದಿಲ್ವ ಅಂತೇಳಿ ಬೈತಾರೆ. ಈ ಕಡೆ ಇವರಿಬ್ಬರು ಸಹ ಮಾತಾಡಿಕೊಂಡು ಕಿಚನ್ನಿಂದ ಹಾಲ್ಗೆ ಕಾಫಿಯನ್ನು ತೊಗೊಬರ್ತಾರೆ. ಈ ಕಡೆ ಶಾಂತಿನೂ ಸಹ ಎಷ್ಟೊತ್ತೆ ಕಾಫಿ ತೊಗೊಬಾ ಅಂತ ಕಿರಿಸ್ತಾ ಇರ್ತಾಳೆ. ಈ ಕಡೆ ಮನೋಜಗೆ ಕಾಫಿಯನ್ನು ಮೀನಾ ಕೊಡೋದಿಲ್ಲ. ಸರಿ ಅದನ್ನು ನೋಡಿ ಈ ಕಡೆ ರೋಹಿಣಿನೇ ಕಾಫಿ ತೊಗೊಂಬಂದು ಮನೋಜಗೆ ಕೊಡ್ತಾರೆ. ಇವರೆಲ್ಲ ಕಾಫಿ ಕುಡ್ಕೊಂಡು ಮನೇಲಿ ಕೂತಿರೋ ಟೈಮಲ್ಲಿ ರವಿ ಶ್ರುತಿ ಬರ್ತಾರೆ. ಅತ್ತಿಗೆ ತುಂಬ ಥ್ಯಾಂಕ್ಸು, ನಿಮ್ಮಿಂದ ಇವತ್ತು ನಮ್ಮ ಮರ್ಯಾದೆ ಉಳಿತು, ನಮ್ಮ ಇದಕ್ಕೆ ಬೆಳ್ಳುಳ್ಳಿ ಚಂದ್ರು ಅವ್ರು ಬಂದಿದ್ರು ಅಂದ ತಕ್ಷಣ ಈ ಕಡೆ ಸೂರ್ಯ ಸಿಹಿ ಕಹಿ ಚಂದ್ರುನ ಕೇಳಿದ್ದೀನಿ, ಅದಾವುದು ಬೆಳ್ಳುಳ್ಳಿ ಚಂದ್ರು ಅಂತಂದಾಗ ಅವರು ಫುಡ್ಡಲ್ಲಿ ತುಂಬ ಫೇಮಸ್ಸು, ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ರೀಲ್ಸ್ ಮಾಡಿ ತುಂಬ ಫೇಮಸ್ ಆಗಿದ್ದಾರೆ ಅವರು ಅಂತ ಹೇಳಿ ಈ ಕಡೆ ಸೂರ್ಯಗೆ ಅಂತಾರೆ. ಹೌದು ಅತ್ತಿಗೆ, ಇವತ್ತು ನೀವು ಮಾಡಿಕೊಟ್ಟಿರುವಂಥ ಡಿಶ್ ಏನಿದೆ ಆ ಡಿಶ್ನ ನಾವು ಅವರಿಗೆ ಪ್ರೆಸೆಂಟ್ ಮಾಡಿದಾಗ ಅವರಿಗೆ ತುಂಬ ಖುಷಿ ಆಗೋಯಿತು, ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರು ನನಗೆ 10,000 ಪ್ರೆಸೆಂಟಾಗಿ ಗಿಫ್ಟನ್ನು ಕೊಟ್ಟಿದ್ದಾರೆ. ಆ 10,000 ನ್ಯಾಯದಲ್ಲಿ ನಿಮಗೆ ಬರಬೇಕು, ತೊಗೊಳ್ಳಿ 10,000 ಅಂತೇಳಿ ಈ ಕಡೆ ಮೀನಾಗೆ ಕೊಡ್ತಾರೆ. ಅದಕ್ಕೆ ಮೀನಾ ಇಲ್ಲ ನನ್ನ ದುಡ್ಡೆಲ್ಲ ಏನು ಬೇಡ, ಈ ಪ್ರೀತಿ ವಿಶ್ವಾಸ ನನಗೆ ಹೀಗೆ ಇರಲಿ ಸಾಕು ಅಂತಾರೆ. ಈ ಕಡೆ ರಂಗನಾಥ್, ನೋಡಮ್ಮ ನೀನು ಊಟ ಎಲ್ಲರಿಗೂ ಹರಡಿದೆ, ಅವ್ರು ಪ್ರೀತಿಯಿಂದ ಕೊಡ್ತಾರೆ ಅಂದಾಗ ತಗೋ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮೀನಾ ಇಲ್ಲ ನನಗೆ ದುಡ್ಡೆಲ್ಲ ಏನೂ ಬೇಡ, ನೀವು ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ಅಂತಾರೆ. ಈ ಕಡೆ ಸೂರ್ಯಗೆ ಸೂರ್ಯ ಕಡೆ ನೋಡಿಕೊಂಡು ಮನೋಜ, ಏನು ಅಡುಗೆ ಮಾಡೋದಕ್ಕೆ ಅಷ್ಟೊಂದು ಬಿಲ್ಡಪ್ ಬೇಕಿತ್ತಾ, ಇವರೇ ಒಂದು ನಾಟಕನ ಕ್ರಿಯೇಟ್ ಮಾಡ್ತಿದ್ದಾರೆ ಇಲ್ಲಿ ಅಂತೇಳಿ ಮನೋಜ ಅಂತಾನೆ. ಏನು ಹೂ ಕಟ್ಟೋದು ಬಿಟ್ಟರೆ ಬೇರೆ ಏನು ಗೊತ್ತು ಅವರಿಗೆ ಅಂತೇಳಿ ಅಂದಾಗ, ಹೂ ಕಟ್ಟೋದೇನು ಸುಲಭ ಅಲ್ಲಪ್ಪನೇ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಚಳಿ ಮಳೆ ಇಲ್ದಿರನ ಹೂ ಕಟ್ಟಿ ಕಷ್ಟಪಟ್ಟು ಮಾಡ್ತಾಯಿದ್ದೀರಿ, ನಿಮ್ಮ ಥರ ಎ ಸಿ ರೂಮಲ್ಲಿ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ನಾವು ಸಂಪಾದನೆ ಮಾಡಲ್ಲ, ಮಾತಾಡಬೇಕಾದ್ರೆ ಕರೆಕ್ಟಾಗಿ ಮಾತಾಡು ಅಂತೇಳಿ ಸೂರ್ಯ ಮನೋಜಿಗೆ ವಾರ್ನ್ ಮಾಡ್ತಾನೆ. ಈ ಕಡೆ ರವಿ ಶ್ರುತಿ ಎಷ್ಟೇ ತಗೋ ಕಾಸು ಅಂತ ಹೇಳಿದಾಗಲೂ ಮೀನಾ ಒಪ್ಪೋದೇ ಇಲ್ಲ ನನಗೆ ಬೇಡ ಅಂತಲೇ ಇರ್ತಾಳೆ. ಸರಿ ಸೂರ್ಯ ನೀನಾದರೂ ತೊಗೊಳ್ಳೋ ಅಂತೇಳಿ ರವಿ ಸೂರ್ಯಗೆ ಕೊಡೋಕೆ ಹೋದಾಗ, ಸರಿನಪ್ಪ ಪ್ರೀತಿಯಾಗೇ ಇರಲಿ, ದುಡ್ಡು ಪ್ರೀತಿಯಿಂದನೇ ಇರಲಿ ಅನ್ನೋ ಥರ ಇದ್ದರೆ ಖಂಡಿತವಾಗ್ಲೂ ನಮ್ಮ ರೂಮ್ ಇವತ್ತು ನಾವು ಕಟ್ಟೋಕ್ಕಾಗೋದಿಲ್ಲ, ರೂಮ್ ಕಟ್ಟೋಕ್ಕಾದ್ರೂ ನಮ್ಗೆ ದುಡ್ಡು ಬೇಕೇ ಬೇಕು, ನಾನಂತೂ ತೊಗೊತೀನಿ ಅಂತ ಹೇಳಿ ಕಾಸನ್ನು ತೊಗೊತಾನೆ. ಆ ಕಾಸು ತೊಗೊಂಡಿರೋದಕ್ಕೆ ಈ ಕಡೆ ಮೀನಾ ತುಂಬ ಕೋಪ ಮಾಡ್ಕೊತಾಳೆ. ರೀ ನಮ್ಗೆ ಬೇಡ ಅಂತ ಹೇಳಿದ್ರು ಯಾಕ್ರಿ ನೀವು ತೊಗೊಂಡ್ರಿ, ಕೊಡ್ರಿ ಅಲ್ಲಿ ದುಡ್ಡು ಅಂತೇಳಿ ಅಂತಾರೆ. ಈ ಕಡೆ ರವಿ ಶ್ರುತಿ ಹತ್ತಿಗೆ ಏನೂ ಆಗೋದಿಲ್ಲ, ಸುಮ್ಮನೆ ರೀ, ಸೂರ್ಯ ಅನ್ನ ತೊಗೊಂಡಿದ್ದಾರಲ್ಲ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ, ನಡೀರಿ ನೀವು ಅಂಥೇಳಿ ಅವರು ಸಹ ಕಿಚನ್ಗೆ ಮೀನನ್ನು ಕಳಿಸ್ತಾರೆ. ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬೈ ಬಾಯ್.